ಎಜಿ ನ್ಯೂಸ್ಗೆ ಸ್ವಾಗತ. ಅಪ್ಪ ಸಾಹೇಬ್ ಕುಲಗೋಡೆ ಅವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು. ಬಹು ವರ್ಷಗಳ ಬಳಿಕ ಕಾಂಗ್ರೆಸ್ನವರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಎಂದು ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಬುಧವಾರ ಬೆಳಗಾವಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಬ್ಯಾಂಕ್ ಹೆಚ್ಚು ಅಭಿವೃದ್ಧಿ ಹೊಂದಲು ಸಾಧ್ಯ ಎನ್ನುವ ನಿರ್ಣಯವನ್ನ ಎಲ್ಲ ನಿರ್ದೇಶಕರು ನಿರ್ಣಯ ಮಾಡಿರಬಹುದು ಎಂದಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನೇಮಕ ಪ್ರಕ್ರಿಯೆಗೆ 5 ಜನ ಹಿರಿಯರ ಅಭಿಪ್ರಾಯ ಪಡೆದು ರಾಯಭಾಗ ತಾಲೂಕಿನ ಅಪ್ಪ ಸಾಹೇಬ್ ಕುಲಗೋಡೆ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪ್ರಭಾಕರ್ ಕೋರೆ ಸೇರಿ 5 ಜನ ಹಿರಿಯ ಅಭಿಪ್ರಾಯ ಪಡೆದು ಅಧ್ಯಕ್ಷರ ನೇಮಕಾತಿ ಮಾಡಲಾಗಿದೆ ಎಂದಿದ್ದಾರೆ. ಮೀಡಿಯಾದಾಗ ಏನು ಬರ್ರಿ ಅಣ್ಣ ಸಾಹೇಬ್ ಜೊಲ್ಲೆ ಆಗ್ತಾರೆ, ಸುಭಾಷ್ ಡೋಳೆ ಸರ್ ಆಗ್ತಾರೆ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದಿತ್ತು. ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳಿದ್ವಲ್ಲ 5 ಮಂದಿ ಹಿರಿಯರಿಗೆ ಮಾಡಿದ್ವಿ. ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ, ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ರಮೇಶ್ ಕತ್ತಿಯವರು, ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ 5 ಮಂದಿನ ಹಿರಿಯರ ಅಭಿಪ್ರಾಯ ತೊಗೊಂಡು ಮಾಡ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ತೊಗೊಂಡೈತ್ರಿ. ಅದಕ್ಕೆ ಸರ್ ಏನು ಸ್ಟ್ರಾಟಜಿ ಸರ್? ಹೊಸ ಹೆಸರು ಮುನ್ನೆಲೆಗೆ ಬಂದು ಹೊಸ ಹೆಸರು ಮುನ್ನೆಲೆ ಬರೋಕ್ಕೆ ಏನು ಕಾರಣ ಅಂದ್ರೆ ಒಂದೇ ನೋಡ್ರಿ, ಈಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗೆ ರೀ ಕೆಲವೊಂದು BJP ಅವ್ರಿಗೆ ಗೆದ್ದು ಬರ್ತಾರೋ, ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಗೆದ್ದು ಬರ್ತಾರೋ, ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ದು ಬರ್ತಾರೆ. ಹಿಂಗೆಲ್ಲಾರೆ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ. ಅಪ್ಪ ಸಾಹೇಬ್ ಕುಲಗೋಡೆ ಅವರು ಅಂದರೆ ಕಾಂಗ್ರೆಸ್ನಿಂದ ಗುರುತಿಸ್ಕೊಂಡವ್ರು. ಅವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರೆ ಈಗ ಭಾಳ ದಿವಸ ನಂತರ. ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ, ಎಲ್ಲ ಸಹಕಾರಗಳು ತೊಗೋಬೇಕಾಗ್ತೈತಿ. ಆ ಉದ್ದೇಶ ಇರ್ಬೋದು. ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರು ಕೊಟ್ಟಿಲ್ಲ. ಈಗ ನಾ ಏನಿಲ್ಲ ರೀ, ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ ಆಗ್ಬೇಕಂತ ಆಸೆ ಇತ್ತು, ಸುಭಾಷ್ ಡೋಳೇಶ್ವರಿಗೆ ಇತ್ತು, ಅಂಕಲಿಗೆ ಎಲ್ಲರಿಗೂ ಇರ್ತಾರೆ, ಮತ್ತೆ ದೊಡ್ಡಗವ್ರಿಗೆ ರೀ. ಸುಭಾಷ್ ಡೋಳೇಶ್ವರ್ ರಾಜೀನಾಮೆ ಕೊಟ್ಟಿಲ್ಲ. ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ, ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದು ರೀ. ಸೌದಿ ಅವ್ರದ್ದು ಕಟ್ಟಿರೋದು ಈಗ ಭಾಳ ವರ್ಷಗಳ ನಂತರ 3 ಜನ ಸೌದಿಯರು ಒಂದೇ ವೇದಿಕೆಯಲ್ಲಿ ಏನು ಚರ್ಚೆ ಮಾಡಿ ಡಿಸ್ಕಷನ್. ದೇವ್ರ ಅನುಗ್ರಹ ರೀ, ದೇವ್ರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ. ಎಲ್ಲರೂ ಕೂಡಿದ್ರೆ ಆ ದೃಷ್ಟಿಯಿಂದ. ರಮೇಶ್ ಕತ್ತಿಯವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು. ಅವರು ನಾನೇ ಮಾತಾಡಿದ್ರೆ ಲಕ್ಷ್ಮಣ್ ಸವದಿಯವ್ರು ನೀನು ಇಲ್ಲೇ ಬಂದಿರ್ರಿ, ಎಲ್ಲ ಬೋರ್ಡ್ ಬೇರೆ ಕೂತಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದಾರೆ. ಎಲ್ಲರದು ಅಭಿಪ್ರಾಯ ತೊಗೊಂಡನ ಲಾಸ್ಟಿಗೆ ಏನು ಹೇಳಿದ್ರು ಅಂದ್ರೆ ರೀ, ಲಾಸ್ಟ್ ಡಿಸಿಷನು ಉಸ್ತುವಾರಿ ಸಚಿವರು ಬಿಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟಿರೋ ಎಲ್ಲರದು ಒಪ್ಪಿಗೆ ಐತಿ. ನಮಗೆ ಮುಂದಿನ ದಿನಮಾನದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು. ನೀವೇ ಎಲ್ಲ ನೋಡ್ತೀರಿ, ಯಾಕಂದ್ರೆ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ. ಅದಕ್ಕೆ ನಾವು ಯಾಕಂದ್ರೆ 9 ತಿಂಗಳ ಅವಧಿ ಐತಿ, ಚಲೋ ಹಂಗೆ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಇಲೆಕ್ಷನ್ ಬರ್ತಾಯಿದೆ, ಮುಂದಿನ ಇದು. ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡ್ತದೆ. ಕಿಂಗ್ ಮೇಕರ್ ಜವಾಬ್ದಾರಿ ಸಹೋದರಿಗೆ ಅವರಿಗೆ ಹಸ್ತಾಂತರ ಮಾಡಿದ್ರೆ ಈಗಲೇ ಎಲ್ಲರೂ ಕೂಡ ಮಾಡಿದ್ದಾರೆ. ಈಗ ರೀ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.